ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರುವ ಡಿಕೆ ಶಿವಕುಮಾರ್ ಅವರಿಗೆ ಶುಭ ಕೋರಿರುವ ಜಿಲ್ಲಾ ಕೈಗಾರಿಕಾ ಸಂಘ ತನ್ನ ಹಲವು ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರಕ್ಕೆ ಒತ್ತಾಯಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ಜೋಯಿಸ್ ರಾಮಾಚಾರ್, ರಾಜ್ಯದಲ್ಲಿರುವ ಎಲ್ಲ ಎಂಎಸ್ಎಂಇಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ಎಸ್ಕಾಂಗಳು, ಕಾರ್ಮಿಕ ಇಲಾಖೆ ಸೇರಿದಂತೆ ಇತರ ಎಲ್ಲ ಇಲಾಖೆಗಳಲ್ಲಿ ನೀಡುತ್ತಿರುವ ತೊಂದರೆಗಳನ್ನು ಬಗೆಹರಿಸಬೇಕೆಂದು ಆಗ್ರಹಿಸಿದರು. ಶಿವಮೊಗ್ಗವು ಮಧ್ಯ ಕರ್ನಾಟಕದ ಮಲೆನಾಡು ಜಿಲ್ಲೆಯಾಗಿದ್ದು, ದಾವಣಗೆರೆ, ಚಿತ್ರದುರ್ಗ ಹಾಗೂ ಚಿಕ್ಕಮಗಳೂರು 100 ಕಿಲೋಮೀಟರ್ ಅಂತರದಲ್ಲಿ ಶಿವಮೊಗ್ಗ ಇದೆ. ಈಗಾಗಲೇ ಶಿವಮೊಗ್ಗ ಜಿಲ್ಲೆಯಲ್ಲಿನ ಎಲ್ಲ ನಾಗರಿಕ ಬಂಧುಗಳು, ಸಂಘ ಸಂಸ್ಥೆಗಳು ಶಿವಮೊಗ್ಗದಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪಿಸುವಂತೆ ಮನವಿ ಮಾಡಿಕೊಂಡಿವೆ. ಆದಾಗ್ಯೂ ಇದುವರೆಗೂ ಯಾವುದೇ ಭರವಸೆ ಸಿಕ್ಕಿಲ್ಲ. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಶಿವಮೊಗ್ಗದಲ್ಲಿ ಸಂಚಾರಿ ಪೀಠ ಸ್ಥಾಪಿಸುವ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿಕೊಂಡರು. ಇನ್ನು ಹೊಸದಾಗಿ ಕೈಗಾರಿಕೆ ಸ್ಥಾಪಿಸುವುದಕ್ಕೆ 27ಕ್ಕೂ ಹೆಚ್ಚು ಇಲಾಖೆಗಳ ಅನುಮತಿ ಪಡೆಯಲು ಸರಳೀಕರಣಗೊಳಿಸಬೇಕು. ಕೈಗಾರಿಕೆಗಳನ್ನು ಸ್ಥಾಪಿಸಲು ಜಾಗದ ಕೊರತೆ ಇದೆ, ಅದನ್ನು ದೊರಕಿಸಿಕೊಡಬೇಕು. ಇತ್ತೀಚೆಗೆ ಸರ್ಕಾರ ಹೊರಡಿಸಿರುವ ಕಾರ್ಮಿಕ ವೇತನ ಪರಿಷ್ಕರಣೆಯನ್ನು ಸರಳಗೊಳಿಸಬೇಕು ಮತ್ತು ಸಣ್ಣ ಮತ್ತು ಸೂಕ್ಷ್ಮ ಕೈಗಾರಿಕೆಗಳ ಸಮಸ್ಯೆಯನ್ನು ಗಮನಹರಿಸಬೇಕು ಎಂದು ಮನವಿ ಮಾಡಿಕೊಂಡರು. ವಿಶೇಷವಾಗಿ ಈ ಸಲ ಹಲವಾರು ಸಮಸ್ಯೆ ಮಿತ್ರರೇ ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರೇ, ಸನ್ಮಾನ್ಯ ಶ್ರೀ ಡಿ.ಕೆ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಒಂದು ವಾರದೊಂದು ಇಶ್ಯೂ ಆಗಿದೆ. ಅದ್ರ ಜೊತೆಗೆ ನಮ್ಮ ಸಣ್ಣ ಕೈಗಾರಿಕೆಗಳ ಬೆಳವಣಿಗೆಗೆ ತುಂಬ ಹಿಂಸೆ ಆಗ್ತಾ ಇದೆ. ದಿನದಿಂದ ದಿನಕ್ಕೂ ತೊಂದರೆ ಆಗ್ತಾ ಇದೆ. ಮೊದಲನೇದು ಬಂದ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಅವೈಜ್ಞಾನಿಕ ರೀತಿಯಲ್ಲಿ ವೇತನ ಪರಿಷ್ಕರಣೆ ಮಾಡಿದ್ದಾರೆ. ಈ ವೇತನ ಪರಿಷ್ಕರಣೆ ಎಷ್ಟರ ಮಟ್ಟಿಗೆ ಜಾಸ್ತಿ ಆಗಿದೆ ಅಂದರೆ, ನಮ್ಮ ಹೋದ ವರ್ಷದ ಸ್ಯಾಲ್ರಿ ಏನಿದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 60% ಜಂಪ್ ಆಗಿದೆ. ಇವತ್ತಿನ ದಿನಗಳಲ್ಲಿ ಏನಾಗಿದೆ, ನಮಗೆ ವಿತಿನ್ ಕಂಟ್ರಿನಲ್ಲಿ ಒಂದೊಂದು ರಾಜ್ಯಕ್ಕೂ ಕಾಂಪಿಟೇಷನ್ ಇದೆ. ನಾವು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾಗ ನಾವು ಇದನ್ನೆಲ್ಲ ಕನ್ಸಿಡರ್ ಮಾಡಬೇಕಾಗುತ್ತೆ. ಮೊದಲನೇದು ಪವರ್ ಹೈಕ್ ಆಗಿದೆ, ಎರಡನೇದು ಲೇಬರ್ ಚಾರ್ಜಸ್ ಜಂಪ್ ಆಗಿದೆ. ಅದಲ್ಲದೆ ಈ ಒಂದು ವಾರ್ ಆದಾಗಿಂದ ಪೆಟ್ರೋಲಿಯಂ ರಿಲೇಟೆಡ್ ಪ್ರಾಡಕ್ಟ್, ಎಸ್ಪೆಷಲಿ ಶಿವಮೊಗ್ಗ ಹೆಸರುವಾಸಿಗೆ ಇರೋದು ಫೌಂಡ್ರಿ ಸೆಕ್ಟರ್ಗೆ. ಫೌಂಡ್ರಿಗಳಲ್ಲಿ ನಾವು ಹೆಚ್ಚಿನ ಪಕ್ಷದಲ್ಲಿ ನಾವು ಅಡಸಿವ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ, ಕೋಟಿಂಗ್ ಮೆಟೀರಿಯಲ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ, ಸ್ಲೀವ್ಸ್ಗಳನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಅವಷ್ಟು ಪ್ರಾಡಕ್ಟ್ಗಳು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಪೆಟ್ರೋಲಿಯಂ ಪ್ರಾಡಕ್ಟನ್ನು ಡಿಪೆಂಡ್ ಆಗಿದೆ. ಈ ಡಿಪೆಂಡೆನ್ಸಿಯಿಂದ ಏನಾಗಿದೆ, ಆಲ್ಮೋಸ್ಟ್ 20 to 30% ನಮ್ಮ ಪ್ರಾಡಕ್ಟ್ನ ಪ್ರೈಸ್ ಹೈಕ್ ಆಗಿದೆ. ಮೊನ್ನೆ ನನ್ನ ಒಬ್ಬ ಹೊಸ ಕಸ್ಟಮರ್ ಜೊತೆ ಡಿಸ್ಕಷನ್ ಮಾಡಬೇಕಾದಾಗ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಪಕ್ಕದ ಮಹಾರಾಷ್ಟ್ರಕ್ಕೂ ನಮ್ಮ ಜಿಲ್ಲೆಗೂ ನಮ್ಮ ರಾಜ್ಯಕ್ಕೂ ಹೆಚ್ಚು ಕಡಿಮೆ 20% ಇವಾಗಲೇ ರೇಟ್ ಡಿಫರೆನ್ಸ್ ಇದೆ. ಅವ್ರು ನಮಗಿಂತ 20% ಕಡಿಮೆ ರೇಟ್ನಲ್ಲಿ ನಮ್ಮ ಫೌಂಡ್ರಿ ಉತ್ಪನ್ನಗಳನ್ನು ಮಾರಾಟ ಮಾಡ್ತಿದ್ದಾರೆ. ಈಗಿದು ಒಂದು ಏನು ಲೇಬರ್ ಹೈಕ್ ಒಂದು ಏನಾದರೂ ಬಂದುಬಿಟ್ರೆ ನಮ್ಮದು 30 to 40% ಜಂಪ್ ಆಗುತ್ತೆ. ಅವಾಗ ನಾವು ಗ್ಲೋಬಲ್ ಕಾಂಪಿಟೇಷನ್ನು ಮಾಡೋಕ್ಕಾಗಲ್ಲ, ವಿತಿನ್ ಇಂಡಿಯಾದಲ್ಲೂ ನಾವು ಮಾರ್ಕೆಟನ್ನು ಸದೃಢಗೊಳಿಸೋಕ್ಕಾಗ್ತಾಯಿಲ್ಲ. ಈ ಒಂದು ದೃಷ್ಟಿನಲ್ಲಿ ಯೋಚನೆ ಮಾಡಿದಾಗ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ವಹಿಸಿ, ಈ ಹಿಂದೆ ಲಾಸ್ಟ್ ಟೈಮ್ ಡಿ.ಕೆ. ಶಿವಕುಮಾರು ಡೆಪ್ಟಿ ಚೀಫ್ ಮಿನಿಸ್ಟರ್ ಇದ್ದಾಗ ಶಿವಮೊಗ್ಗಕ್ಕೆ ಬಂದಾಗ ಒಂದು 15 ನಿಮಿಷ ಅವ್ರದ್ದು ಸಮಯ ತಗೊಂಡು ಅವ್ರಿಗೆ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಅದಾದ್ರೂ ಇತ್ತೀಚಿನ ದಿನಗಳಲ್ಲಿ ಕೋರ್ಟ್ ಆರ್ಡ್ರೇ ಬಂದುಬಿಟ್ಟಿದೆ, ನಮ್ಮ ಗಮನಕ್ಕೆ ಬರದೆ. ಅಂದರೆ ಇದೇನಾಗುತ್ತೆ, ಯಾವುದೇ ಆಗಲಿ ಕೋರ್ಟಲ್ಲಿ ಒಂದು ಆರ್ಡ್ರ್ ಆಗಬೇಕು ಅಂದರೆ ಎರಡೂ ಕಡೆಯಿಂದನೂ ಅಹವಾಲುಗಳನ್ನು ಸ್ವೀಕರಿಸಬೇಕು. ಬಟ್ ಕೈಗಾರಿಕೋದ್ಯಮಿಗಳ ಅಹವಾಲನ್ನು ಸ್ವೀಕರಿಸದೆ ಒಂದೇ ಸ್ಪೇಸಲ್ಲಿ ಅವರು ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ತುಂಬ ತೊಂದರೆ ಆಗ್ತಾಯಿದೆ. ಪತ್ರಿಕಾ ಮಿತ್ರರಿಗೆ ನಾನು ಬೇಡ್ಕೊಳ್ತಿರೋದು ಏನಂದರೆ, ದಯವಿಟ್ಟು ಇದನ್ನೊಂಚೂರು ಹೈಲೈಟ್ ಮಾಡಿ